ಮಲೆನಾಡು ಸ್ಟುಡಿಯೋ ವೀಕ್ಷಕರಿಗೆಲ್ಲ ನನ್ನ ಧನ್ಯವಾದಗಳು ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತು ಫ್ರೆಂಡ್ಸ್ ನಾವು ಏನಕ್ಕೆ ಹೀಗೆ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಅನ್ಕೋತಾ ಇದ್ದೀರಾ? ಖಂಡಿತ ಹೇಳ್ತೀನಿ ನೋಡಿ. ಇವಾಗ ತಾನೇ ನಾವು ರೆಡಿಯಾಗಿದ್ದೀವಿ. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮೂರಿಗೆ. ಅಲ್ಲಿ ನಾಗರ ಪಂಚಮಿ ಹಾಲು ಇರ್ತಾರಲ್ಲ, ಅದು ನಾವು ಇವತ್ತು ಮಾಡ್ತಾ ಇದ್ದೀವಿ. ಹಾಲು ಹಾಕಿರಲಿಲ್ಲ ಅವತ್ತಿನ ದಿವಸ, ಅದಕ್ಕೋಸ್ಕರ ನಾವು ಇವತ್ತು ಮಾಡ್ತಾ ಇದ್ದೀವಿ. ಅದಕ್ಕೆ ಮನೆಗೆ ಊರಿಗೆ ಹೋಗ್ತಾ ಇದ್ದೀವಿ ನೋಡಿ. ನಾನು ಏನೋ ಮರ್ತಿದ್ದೆ, ಮತ್ತೆ ಕೀ ತೆಗೆದು ನಮ್ಮ ಮನೆಯವರು ಮತ್ತೆ ವಾಪಸ್ ಹೋಗಿ ಮತ್ತೆ ಒಳಗಡೆಯಿಂದ ಎತ್ಕೊಂಡು ಬರ್ತಿದ್ದಾರೆ. ಹಾಗೆ ಮನೆಯಿಂದ ಹೊರಟ್ವಿ ನಾವು ನೋಡಿ. ಈಗ ಆನ್ ದ ವೇ ಹೋಗ್ತಿದ್ದೀವಿ, ಶಿವಮೊಗ್ಗ ರೂಟಿದು. ಅವರೇನೋ ಹೇಳ್ತಿದ್ದಾರೆ, ನಾನು ಹಾಗೆ ಹ್ಞೂ 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 ಅಂತ ಸ್ಟೋರಿ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಆದರೂ ಮಳೆ ಬೇರೆ ಬರೋ ಥರ ಇದೆ, ನೋಡಬೇಕು. ಹೀಗೆ ಶಿವಮೊಗ್ಗ ಬಂದ್ವಿ ನಾವು. ಶಿವಮೊಗ್ಗದಲ್ಲಿ ಏನಾದರೂ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಯಾವಾಗಲೂ ನಾವು ಊರಿಗೆ ಹೋಗ್ಬೇಕಾದ್ರೆ ರೆಗ್ಯುಲರ್ ಆಗಿ ಇದೇ ಹೋಟೆಲಲ್ಲಿ ನಾವು ಊಟ ಮಾಡೋದು. ಊಟ ಏನಾದರೂ ತಿಂಡಿ ತಿನ್ನಬೇಕಂದ್ರೆ ಇದು ಕಾಯಂ ಹೋಟೆಲ್ ನಮ್ಮದು. ಇಲ್ಲಿ ಬಂದ್ವಿ ಫ್ರೆಂಡ್ಸ್. ಮಳೆ ಬೇರೆ ಬರ್ತಿತ್ತು, ನೆಂದ್ಬಿಟ್ಟಿದ್ವಿ. ಚಳಿಗೆ ಬಿಸಿ ಬಿಸಿ ಆದ ಬನ್ಸ್. ನಾನು ಬನ್ಸ್ ತೊಗೊಂಡೆ, ಅವರು ಇಡ್ಲಿ ವಡೆ ತೊಗೊಂಡ್ರು. ನೋಡಿ, ತಿಂದ್ಬಿಟ್ಟು ಇವಾಗ ನಾವು ಮತ್ತೆ ಊರಿಗೆ ಹೊರಡಬೇಕು. ಬಾಯ್. ನೋಡಿ, ಇದು ನಮ್ಮೂರ ಹತ್ರ. ನಮ್ಮ ಊರಿಗೆ ಹೋಗಲ್ಲಿ ಫ್ರೆಂಡ್ಸ್ ಒಂದು ಹಕ್ಕಿ ಪಿಕ್ಕಿ ಕ್ಯಾಂಪ್ ಅಂತ ಇದೆ. ಅದು ಊರಿನ ಹೆಸರೇ ಅದು. ನನಗಂತೂ ಸ್ಟಾರ್ಟಿಂಗ್ ಬಂದಾಗ ಇಲ್ಲೊಂಥರ ವಿಚಿತ್ರ ಅನ್ನಿಸ್ತಿತ್ತು. ಇವಾಗ ಅದು ಮಾಮೂಲಿ ಆಗೋಗಿದೆ. ನೋಡಿ, ಇಲ್ಲಿ ಜಾತ್ರೆ ಫ್ರೆಂಡ್ಸ್. ಸಂಜೆ ಟೈಮ್ ನೋಡಬೇಕು. ಹಕ್ಕಿ ಪಿಕ್ಕಿ ಜನನೇ ಅಲ್ಲೆಲ್ಲ ಇರೋರು, ಬಟ್ ಅವ್ರು ನೋಡಿದ್ರೆ ಹಕ್ಕಿ ಪಿಕ್ಕಿ ಅನಿಸ್ತಿದ್ಯಾ ನೋಡಿ. ಅವ್ರ ಮನೆಗಳು ನೋಡಿ ಫ್ರೆಂಡ್ಸ್ ಹೇಗಿದೆ. ಯಾರಾದರೂ ಹೇಳ್ತಾರಾ ಹಕ್ಕಿ ಪಿಕ್ಕಿ ಅಂತ? ನಾನು ನೋಡಿ ಮುಂದೆ ತೋರಿಸ್ತೀನಿ. ಮನೆಗಳು ಹಿಂಗಿದ್ದಾವೆ ಅಂದರೆ ಅವರೆಲ್ಲ ಬುಲೆಟಲ್ಲೇ ಓಡಾಡ್ತಾರೆ ಫ್ರೆಂಡ್ಸ್. ಹುಡುಗರು, ಚಿಕ್ಕ ಚಿಕ್ಕ ಹುಡುಗರೆಲ್ಲ ನೋಡಿ. ಇಂಥ ಮನೆಗಳು ನೋಡಿದ್ರೆ ಹಕ್ಕಿ ಪಿಕ್ಕಿ ಜನ ಅವ್ರು ಸುಮ್ಮನೆ ತೋರಣ ಅದು ಇದು ಅಂತ ತೊಗೊಬಂದಿರ್ತಾರೆ. ಬಟ್ ಅವ್ರ ಮನೆಗಳೆಲ್ಲ ತುಂಬ ಚೆನ್ನಾಗೇ ಇರ್ತವೆ. ನಾವು ಅವರು ನೋಡಿ ಏನೋ ಒಂಥರ ಬಂದಿರ್ತಾರೆ, ಏನೋ ಒಂಥರ ಅಂದ್ಕೋತೀವಿ. ಅವ್ರು ರಿಚ್ಚಾಗೇ ಇರ್ತಾರೆ ಫ್ರೆಂಡ್ಸ್. ಇದು ಆನ್ ದ ವೇ ನಮ್ಮ ಊರಿಗೆ ಹೋಗಬೇಕಾದ್ರೆ ಅಲ್ಲೊಂದು ಟೆಂಪಲ್ ಇದೆ, ಚೌಡಮ್ಮಂದು. ಅದು ನೋಡಿ, ಇದೆಲ್ಲ ಅಲ್ಲಿ ಅವ್ರದ್ದೇ ತೋಟಗಳು ಫ್ರೆಂಡ್ಸ್. ಅವ್ರು ಅಕ್ಕಿ ಪಿಕ್ಕಿ ಜನ ಅನ್ನಲ್ಲ, ಅವ್ರಗಳೇ ಆಲ್ಮೋಸ್ಟ್ ಎಲ್ಲ ತೋಟಗಳೇ ಮಾಡ್ಕೊಬಿಟ್ಟಿದ್ದಾರೆ. ಅಡಿಕೆ ತೋಟಗಳು ಚೆನ್ನಾಗಿ ಬೆಳ್ಕೊಬಿಟ್ಟಿದ್ದಾರೆ. ನೋಡಿ, ನಾವು ನೋಡಿತಾ ಇರೋದಕ್ಕೆ ಅದು ಆ ಥರ ಓಡ್ತಾ ಇದೆ ಹೆದರ್ಕೊಂಡು. ಅಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಮೀನಿನ ಪಾಂಡ್ಗಳು ಫ್ರೆಂಡ್. ಅಲ್ಲೆಲ್ಲ ತುಂಬ ಮೀನುಗಳು ಬೆಳೀತಾರೆ, ಮರಿನೂ ಕೊಡ್ತಾರೆ ಅನಿಸುತ್ತೆ. ಇದೆಲ್ಲ ಅದೇ ಪಾಂಡ್ಗಳು. ಹಾಗೆ ಬಂದು ಈ ಕಡೆ ಎಲ್ಲ ಫುಲ್ ಅಡಿಕೆ ತೋಟ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಅಡಿಕೆ ತೋಟ. ಚಾನಲ್ಲು ಅಡಿಕೆ ತೋಟ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಂದೇ ಬಿಟ್ವಿ ನಮ್ಮೂರಿಗೆ ನಾವು. ನೋಡಿ, ಇದು ನಮ್ಮೂರು ಎಂಟ್ರೆನ್ಸ್. ಹಾಗೆ ಬಂದ್ವಿ. ಇಲ್ಲಿ ಲೆಫ್ಟಲ್ಲಿರೋದೆ ನಮ್ಮ ಮನೆ. ಹಾಗೆ ನೋಡಿ, ಇಲ್ಲಿ ರೆಡಿ ಇದ್ದಾರೆ ನಮ್ಮ ದೊಡ್ಡ ಅಕ್ಕ ಅವರು. ಇವರು ಆಶಾ ವರ್ಕರ್ ಹೇಮಲತಾ ಅಂತ ಹೇಳ್ಬಿಟ್ಟು. ಹೇಮಲತಾ ಅಲಿಯಾಸ್ ಹೇಮಲಲ್ಲು. ದೇವರಾಜ್ ಎನ್ ಸನ್ನಾಥ್ ನಾಗೇಶ್ ಅಲಿಯಾಸ್ ತಮ್ಶೆಟ್ಟಿ. ಹಾಗೆ ಅಲ್ಲಿ ಮಾತಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಎರಡನೇ ಅಕ್ಕ ದೇವರಿಗೆ ಇದು ಪ್ರಸಾದ ಮಾಡ್ತಾಯಿದ್ರು. ಇದು ಫ್ರೆಂಡ್ಸ್, ಇದು ಎಳ್ಳು, ಇದು ಅಕ್ಕಿ ಮತ್ತು ಇದು ಕಾಯಿ ಕೊಬ್ಬರಿ ಎಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದಾರೆ. ಮತ್ತು ಇದ್ರದ್ದು ತುಂಬ ಕೆಲಸ ಇದೆ. ಅದನ್ನು ಅಕ್ಕಿ ರುಬ್ಕೊಂಡಿದ್ದಾರಲ್ಲ, ಅದನ್ನು ಮತ್ತೆ ಬೆಲ್ಲ ಹಾಕಿ ಎಲ್ಲ ಕುಟ್ಟಬೇಕು. ಆಮೇಲೆ ತೋರಿಸ್ತೀನಿ ನಾನು. ನೋಡಿ, ಇವಾಗ ಫಸ್ಟ್ ಮಿಕ್ಸಿಗೆ ಹಾಕೊಳ್ಳೋದು ಗೊತ್ತಿಲ್ಲ ವೀಡಿಯೋ ಹೇಳ್ತಾಯಿದ್ರು ಈ ಥರನೆಲ್ಲ ಮಾಡಬೇಕು ಅಂತ. ಅದು ಮಾಡಬೇಕಾದ್ರೆ ಮತ್ತೆ ನೆಕ್ಸ್ಟ್ ಕುಟ್ಟೋದೆಲ್ಲ ಇದೆ, ಅವಾಗೆಲ್ಲ ಮಾತಾಡಬಾರ್ದು ಅಂತ. ಹಾಗೆ ಅಲ್ಲಿ ಮಾತಾಡಿಸ್ಕೊಂಡು ಅವ್ರನ್ನ ಸೀದಾ ಈ ಕಡೆ ಬಂದೆ ನಮ್ಮ ಅತ್ತೆ ಮನೆಗೆ. ಇದು ಚಿಕ್ಕತ್ತೆ ಮನೆ ನೋಡಿ. ಅವರು ತುಂಬ ಚೆನ್ನಾಗಿ ಹಸುಗಳು ಸಾಕಿದ್ದಾರೆ ಫ್ರೆಂಡ್ಸ್. ಇವರು ತುಂಬ ಚೆನ್ನಾಗಿ ಸಾಕಿದ್ದಾರೆ ನೋಡಿ. ಹಾಗೆ ಅಲ್ಲಿ ಮಾತಾಡಿಸ್ಕೊಂಡು ಅವ್ರನ್ನ ಬಂದಿದ್ದೆ. ಇವಾಗ ಅಲ್ಲಿ ಅವ್ರಿಗೆ ಎಲ್ಲರೂ ಬರ್ತಾ ಇದ್ದೀನಿ ನಾನು. ಈ ಕಡೆ ಎಲ್ಲ ನಿಂತ್ಕೊಂಡಿದ್ದಾರೆ, ಅವ್ರನ್ನ ಎಲ್ಲ ಮಾತಾಡ್ಸಿದಾಯಿತು. ಹಾಗೆ ಮುಂದೆ ಹೋದರೆ ಮತ್ತೆ ನಮ್ಮ ಅತ್ತೆ ಬಂದರು. ಇವರು ನಮ್ಮ ಅತ್ತೆ. ಹಾಗೆ ಇಲ್ಲಿ ನಮ್ಮ ಅಕ್ಕನ ಮಗಳು.
ರೆಡಿ ಆಗಬೇಕು ಅಂತ ನಿಂತ್ಕೊಂಡಿದ್ದಾಳೆ. ಹಾಗೆ ಇಲ್ಲಿ ನಾವು ಇದನ್ನ ರೆಡಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಇದಕ್ಕೆ ಬೆಲ್ಲ ಹಾಕಿ ಅಕ್ಕಿಗೆ ಇದು ಚೆನ್ನಾಗಿ ಅದ್ರ ರಸ ಬರಬೇಕು, ಉಂಡೆ ಉಂಡೆ ಥರ ಆಗಬೇಕು, ಅಷ್ಟು ಕುಟ್ಟಬೇಕು ಫ್ರೆಂಡ್ಸ್. ಇದು ಕುಟ್ಟಬೇಕಾದ್ರೆ ಏನು ಮಾತಾಡಬಾರ್ದು, ಹಾಗೆ ಕುಟ್ಟಬೇಕಂತೆ. ತುಂಬ ಎಲ್ಲರೂ ಕುಟ್ಟಿದಾಯಿತು, ನಾವಂತೂ ತೋರಿಸ್ತೀನಿ ನೋಡಿ. ನಾನು ಫಸ್ಟ್ ನಿಂತ್ಕೊಂಡು ನೋಡ್ತಾ ಇದ್ದೆ ಈಗೇನು ಅಂತ ನಮ್ಮ ಅತ್ತೆ ಹತ್ರ ಮಾತಾಡಿದೆ. ಹಾಗೆ ನೋಡಿ, ಇವಾಗ ನಮ್ಮ ಅಕ್ಕನ ಮಗ ಕುಟ್ತಿದ್ದಾನೆ. ಎಲ್ಲರದು ಇದೆ ಇವಾಗ. ನಾನು ನೆಕ್ಸ್ಟ್ ಕುಟ್ಬೇಕು ಇವಾಗ ನೋಡಿ. ಹಾಗೆ ನಾನು ಇಸ್ಕೊಂಡೆ. ನಮಗೆ ಈಸಿ ಅನಿಸುತ್ತೆ, ಇದೇನಾ ಅಂತ ಕುಟ್ಬೇಕಾದ್ರೆ ಗೊತ್ತಾಗುತ್ತೆ ಹೇಗೆ ಅಂತ. ಅದು ಬೆಲ್ಲ ಕೆಳಗಡೆ ಬೇರೆ ಅಂಟ್ಕೊಬಿಡುತ್ತೆ, ಬಿಡಿಸ್ಕೊಳಕ್ಕಾಗಲ್ಲ, ಸುಸ್ತಾದಂಗೆ ಆಗುತ್ತೆ ಗಟ್ಟಿ. ಅದು ಹಿಟ್ಟು ಎಷ್ಟೊಂದು ಕಾಣ್ತಿತ್ತಲ್ವ ಬೇಸನಲ್ಲಿ ನೋಡಿ ಫ್ರೆಂಡ್ಸ್. ಇದಿಷ್ಟೇ ಇಷ್ಟ ಆಗಿರೋದು. ಇದು ಎಲ್ಲರೂ ಮಾಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಮ್ಮನೆ ಸಂಪ್ರದಾಯದಲ್ಲಿ, ನಮ್ಮನೆ ವಂಶದಲ್ಲಿ ಅಷ್ಟೇ ಕೆಲವು ಮಾಡ್ತಾರೆ. ಈ ಥರ ಮಾಡೋದಂತೂ ಇಲ್ಲೇ ಅಂತ, ಯಾಕಂದರೆ ಕುಟ್ಟಿ ಎಲ್ಲ ಮಾಡೋಕ್ಕೆ ಪ್ರೊಸೆಸರ್ ಆಗಲ್ಲ. ನಮ್ಮ ಮನೆಯವ್ರು ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಕೆಲವರೆಲ್ಲ ಮಾಡಲ್ಲ ಇವಾಗ. ನಮ್ಮ ಮನೇಲಿ ಇನ್ನೂ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಅದು ಉಪವಾಸ ಬೇರೆ ಇರ್ತಾರೆ ಯಾರಾದರೂ. ನಮ್ಮ ಅಕ್ಕ ಈ ಸತಿ ಉಪವಾಸ ಇದ್ದಾರೆ. ಅವರು ಬೆಳಿಗ್ಗೆನೇ ಹೋಗಿ ದೇವಸ್ಥಾನಕ್ಕೆ ತೋರಿಸ್ತೀನಿ ತಡೀರಿ ಇವಾಗ. ಹಾಗೆ ನಮ್ಮ ಮನೆಯವ್ರ ಕುಟ್ಟಿ ಆಯಿತು. ಹಾಗೆ ಚಿಕ್ಕದಿದು ನಮ್ಮ ಮನೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿಟ್ಟು ಪೂಜೆಗಿನ ಪ್ರಸಾದ ಒಂದು ಮಾಡ್ಕೊಂಡು ಹೋಗೋದಿತ್ತು. ನಮ್ಮ ಅತ್ತೆನೇ ಯಾವಾಗಲೂ ಕುಟ್ಟೋದು ವರ್ಷ. ಈ ವರ್ಷ ಮಾತ್ರ ನಾವೆಲ್ಲರೂ ಸ್ವಲ್ಪ ಸ್ವಲ್ಪ ನೋಡಿ. ಈಗ ನಮ್ಮ ದೊಡ್ಡ ಅಕ್ಕ ಕೊಡ್ತಾ ಇದ್ದಾರೆ. ಎಷ್ಟೊತ್ತು ಆಡ್ಕೊತಾ ಇದ್ರು, ಇವಾಗ ಅವ್ರು ಕೊಡ್ತಾ ಇದ್ದಾರೆ. ಈಗ ಮತ್ತೆ ನಮ್ಮ ಭಾವ ತಗೊಂಡ್ರು. ಅದಾಯಿತು. ಇದು ಇವಾಗ ಎಳ್ಳು ಬೆಲ್ಲ ಇದು. ಇವಾಗ ಹಾಗೆ ನಾವೆಲ್ಲ ಪ್ರಸಾದ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಗದ್ಗೆ ಸ್ವಾಮಿ ಅಂತ ಇದೆ ನಮ್ಮೂರು ಪಕ್ಕದಲ್ಲೇ ನೋಡಿ. ಇದೇನೇ ಇಲ್ಲ, ಚೆನ್ನಾಗಿದೆ. ಇಲ್ಲಿ ನಾಗರ ದೇವರಿದೆ, ಈ ಕಡೆ ಒಬ್ರದ್ದು ಸ್ವಾಮೀಜಿಯವ್ರದ್ದು ಸಮಾಧಿ ಇದೆ. ನಾನು ಹೇಳ್ತೀನಿ ಮುಂದೆ. ಹೀಗೆ ಎಲ್ಲ ಬಂದ್ವಿ, ಮಳೆ ಬೇರೆ ಬರೋ ಥರ ಇತ್ತು. ಎಲ್ಲ ಬಂದಿವಾಗ ಅದೆಲ್ಲ ಪೂಜೆ ಮಾಡಬೇಕಲ್ವಾ, ಜಾರ್ತಾ ಇದೆ. ಅದಕ್ಕೋಸ್ಕರ ನಾವು ನಿಧಾನ ಹೀಗೆ ಬರ್ತಾ ಇದ್ದೀವಿ ನೋಡಿ. ಇಲ್ಲಿ ಹುತ್ತಕ್ಕೆ ನಮ್ಮ ಅಕ್ಕ ಅವರು ಉಪವಾಸ ಇದ್ರು ಅಂತ ಹೇಳ್ತಾಯಿಲ್ಲ, ಅವರು ಬೆಳಿಗ್ಗೆನೇ ಬಂದು ಫ್ರೆಂಡ್ಸ್, ಅಲ್ಲೊಂದು ಮಡಕೆ ತೋರಿಸ್ತೀನಿ. ಅವರು ಬೆಳಿಗ್ಗೆನೇ ಇಲ್ಲಿ ತಣ್ಣೀರಲ್ಲಿ ಸ್ನಾನ ನೋಡಿ. ಈ ಮಡಕೆ ಅವರು ತಣ್ಣೀರಲ್ಲಿ ಸ್ನಾನ ಮಾಡಿ ಇದಕ್ಕೆ ದಾರ ಕಟ್ಟಿ ಹುತ್ತಕ್ಕೆ ಆ ಮಡಕೆನ ಅದರೊಳಗೆ ಮಡಚಿಟ್ಟು ಹೋಗಿರ್ತಾರೆ. ಬೆಳಿಗ್ಗೆನೆ ನಾವು ಇವಾಗ ಪೂಜೆ ಮಾಡಿ ಎಲ್ಲ ಹಾಲು ಹಾಕ್ಬೇಕಾದ್ರೆ ತೆಗಿಯೋದು. ಎಲ್ಲರೂ ಬಂದು ಹಾಗೆ 3 ರೌಂಡ್ ಹಾಕ್ಕೊಂಡ್ವಿ. ಇವಾಗೆಲ್ಲ ಒಬ್ಬೊಬ್ಬರೇ ಆಗಿ ರೆಡಿ ಮಾಡ್ಕೋತಾರೆ. ದೇವ್ರನ್ನ ರೆಡಿ ಮಾಡಿಕೊಂಡು ಸೇಮ್ ಹುತ್ತಕ್ಕೆ ಹಾಲು ಎರೆಯೋದು. ನೀವೆಲ್ಲ ಹೇಗೆ ಎರಿತೀರೋ ಗೊತ್ತಿಲ್ಲ. ನಮ್ಮ ಮನೇಲಿ ಇದು ಒಂದು ಈ ಥರ ಸಂಪ್ರದಾಯ. ನಾವು ಪಂಚಮಿ ದಿವಸನೇ ಮಾಡ್ತೀವಿ, ಆದರೆ ಈ ಸತಿ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಇಟ್ಕೊಂಡು ನಾವು ಮಾಡಿದ್ದೀವಿ ಶ್ರಾವಣದಲ್ಲಿ ನೋಡಿ. ನಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಮ್ಮ ಅಕ್ಕ ಅವರು ಎಲ್ಲ ಹೂವು ಎಲ್ಲ ರೆಡಿ ಮಾಡ್ತಿದ್ದಾರೆ. ಬೆಳಿಗ್ಗೆನೂ ಮುಡಿಸಿ ಎಲ್ಲ ರೆಡಿ ಮಾಡಿ ಹೋಗಿರ್ತಾರೆ. ಮತ್ತೆ ಬಂದು ಇವಾಗೂ ಮತ್ತೆ ಇಟ್ಬಿಟ್ಟೆಲ್ಲ ದೀಪಗಳೆಲ್ಲ ಹಂಚ್ಕೋಬೇಕಲ್ವ, ಹಾಗೆ ನಮ್ಮ ಮನೆಯವ್ರು ರೆಡಿ ಮಾಡ್ತಿದ್ದಾರೆ. ಅವರು ದೀಪ ಎಲ್ಲ ಹಾಕಿ ನೋಡಿ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಇವತ್ತು ಅವರಂತೂ ಉಪವಾಸ, ಇವತ್ತು ಬೆಳಿಗ್ಗೆ ಉಪವಾಸ ಇರೋರವರು ನಾಳೆ ಬೆಳಿಗ್ಗೆ ತನಕನೂ ಅವ್ರೇನು ತಿನ್ನಲ್ಲ ಫ್ರೆಂಡ್ಸ್. ಪ್ರಸಾದ ತಿಂದ್ಕೋಬೋದು, ಬಾಳೆಹಣ್ಣು ಆ ಥರ ಅಷ್ಟೇ ಬಿಟ್ಟರೆ ಅವರು ಊಟ ಗೀಟ ಏನೂ ಮಾಡಲ್ಲ. ಆಮೇಲೆ ಪೊರ್ಕೆ ಆಗಲಿ ಆ ಥರ ಕೆಲವೊಂದು ವಸ್ತುಗಳನ್ನೆಲ್ಲ ಮುಟ್ಟಲ್ಲ ಅವರು, ತುಂಬ ಮಡಿಲಿರ್ತಾರೆ. ಆಮೇಲೆ ನೋಡಿ ನಾನು ತೋರಿಸ್ತೀನಿ. ನಮ್ಮ ಅಕ್ಕ ಅವರು ಒಂದು ಸೀರೆ ಉಟ್ಕೊಂಡಿದ್ದಾರೆ. ಅದು ಸೀರೆ ಅದು ನಮ್ಮ ಮನೆಯದು. ಅದು ಯಾರು ಈ ನೋಡಿ ಕಾಟನ್ ಸೀರೆ, ಮಡಿ ಸೀರೆ ಅಂತ ಯಾರು ಉಪವಾಸ ಇರ್ತಾರೆ ಅವರನ್ನೇ ಉಟ್ಕೊಳ್ಳೋದು ಅದನ್ನು, ಆ ಮಡಿ ಸೀರೆನ ವರ್ಷ ಅಷ್ಟೇ. ಇವತ್ತು ಮತ್ತೆ ಎತ್ತಿರ್ತಾರೆ. ನೆಕ್ಸ್ಟ್ ನಾನೇನಾದರೂ ಉಪವಾಸ ಮಾಡ್ತೀನಿ ಅಂತ ಬಂದರೆ ಆಗ ಅವರು, ಇಲ್ಲ ನಮ್ಮ ದೊಡ್ಡಕ್ಕ ಮಾಡಿದ್ರೆ ಅವರು, ಹಾಗೆ ಅವರೇನೆ ಉಟ್ಕೋಬೇಕು ಅದನ್ನೇ. ಬೆಳಿಗ್ಗೆನೆ ತಣ್ಣೀರಲ್ಲಿ ಸ್ನಾನ ಮಾಡಿ ಹೋಗಿರ್ತಾರೆ. ಅದು ಮಣ್ಣಿನ ಗಡಿಗೆ ಮುಚ್ಚಿ ನೋಡಿ. ಇವಾಗ ಗೆಜ್ಜೆ ಸರ ಹಾಕಿದ್ರು. ಇಲ್ಲಿ ನಮ್ಮ ಅತ್ತೆ ಎಲ್ಲ ಹೂವು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೋತಾ ಇದ್ದಾರೆ. ಹಾಗೆ ನೋಡಿ ಇವಾಗ ಪ್ರಸಾದ ತಂದಿದ್ವಲ್ಲ, ಅದು ಎಳ್ಳು
ಮತ್ತು ಅಕ್ಕಿ ಒಂದೊಂದು ಕಡೆ ಎಳ್ಳುಂಡೆ ಆ ಥರ ಉಂಡೆ ಥರ ಮಾಡ್ತಾರೆ. ನಾವು ಉಂಡೆ ಥರ ಮಾಡ್ಕೋಬೋದು. ಬಟ್ ನಾವು ಸ್ವಲ್ಪ ಸ್ವಲ್ಪ ಹಾಗೇ ಸ್ವಲ್ಪ ಸ್ವಲ್ಪ ಇಡ್ತೀವಿ ನೋಡಿ. ಇದು ಎಳ್ಳು ಮತ್ತು ಅಕ್ಕಿದು. ಆಮೇಲೆ ಇನ್ನೊಂದು ಅಕ್ಕಿಗೆ, ಬರೀ ಅಕ್ಕಿಗೆ ಅದನ್ನು ತೊಳೆದು ಅದಕ್ಕೆ ಬೆಲ್ಲ ಹಾಕಿ ಅದನ್ನು ಕೂಡ ಪ್ರಸಾದ ಅಂತ ನಾವು ಮಾಡಿಡ್ತೀವಿ. ನೋಡಿ ಅಲ್ಲಿ ಇಟ್ಟರಲ್ಲ ನಮ್ಮಕ್ಕ, ಹಾಗೆ ಅದನ್ನಿಟ್ಟು ಎಲ್ಲ ಪೂಜೆ ಮಾಡೋದು. ಮಾಮೂಲಿಯಾಗಿ ಎಲ್ಲ ಪೂಜೆ ಗೊತ್ತಲ್ಲ, ಮಾಮೂಲಿ ಪೂಜೆ ಮಾಡಬೇಕು. ಅದು ತುಂಬ ಇದನ್ನು ಕಟ್ಟುನಿಟ್ಟಾಗೆ ಮಾಡಬೇಕು ಫ್ರೆಂಡ್ಸ್. ತುಂಬ ನೀಟಾಗಿ ಮಡಿಯಲ್ಲಿಟ್ಟು ಮಾಡಬೇಕು ಈ ಪೂಜೆನ ಮಾತ್ರ. ಎಲ್ಲರೂ ಅಷ್ಟೇ, ನಾಗರ ಪಂಚಮಿ ನಾಗರಕ್ಕೆ ಅಂದರೆ ನಾಗರ ಕಟ್ಟೆಗೆ ಪೂಜೆ ಅಂದರೆ ಎಲ್ಲರೂ ಕೂಡ ತುಂಬ ಮಡಿಯಿಂದನೇ ಮಾಡೋದು. ಅದು ಎಲ್ಲರಿಗೂ ಗೊತ್ತಿರುತ್ತೆ. ನೋಡಿ ಹೊರಗಡೆ, ದೇವಸ್ಥಾನ ಹೊರಗಡೆ ಈ ಥರ ಇದೆ. ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ಇಲ್ಲಿ ಒಬ್ಬರು ಸ್ವಾಮೀಜಿ ಇದ್ದಂತೆ ಫ್ರೆಂಡ್ಸ್. ಆವಾಗ ಮುಂಚೆ ಎಷ್ಟು ವರ್ಷದ ಹಿಂದೆನೋ ಸ್ವಾಮೀಜಿಯವರು ಇಲ್ಲೇ ಓಡಾಡಿ ಅವರು ಇದ್ದು, ಅವರು ಇಲ್ಲಿ ಜೀವ ಸಮಾಧಿ ಆಗಿರೋದು. ಇದಲ್ಲ, ಇದು ನಾಗರ ಕಲ್ಲು. ಅದು ಆ ಕಡೆ ನಾನು ಅವಾಗಲೇ ತೋರಿಸ್ದೆ, ಮತ್ತೆ ತೋರಿಸ್ತೀನಿ ಮುಂದೆ. ಅಲ್ಲಿ ಅವಳಿಗೆ, ನಮ್ಮ ಪಾಪುಗೆ, ಅವಳಿಗೂ ನಮಸ್ಕಾರ ಮಾಡಿಸ್ಬಿಟ್ಟು ನೋಡಿ, ಅವಳು ಬರೀ ರೌಂಡ್ ಹಾಕ್ತಾನೇ ಇದ್ಲು. ಎಲ್ಲರೂ ರೌಂಡ್ ಹಾಕ್ದಾಗ ಎಲ್ಲರ ಜೊತೆಗೂ ಒಂದೊಂದು ರೌಂಡ್ ಹಾಕ್ತಾ ಇದ್ಲು. ಹಾಗೆ ಅವಳಿಗೂ ಪೂಜೆ ಮಾಡಿಸ್ಬಿಟ್ಟು ನಾವು ನಮಸ್ಕಾರ ಮಾಡಿಸ್ಬಿಟ್ಟು ಚೆನ್ನಾಗೆ ಬೇಡ್ಕೊಳಕ್ಕೆ ಹೇಳ್ಬಿಟ್ಟು ಹಾಗೆ ಎಲ್ಲರೂ ಬಂದು ಒಬ್ಬೊಬ್ಬರಾಗಿ ಪೂಜೆ ಮಾಡ್ಕೋತಾ ಇದ್ದೀವಿ. ಇಲ್ಲಿನೂ ಮಾಡಬೇಕು, ಹಿಂದೆ ಹುತ್ತಕ್ಕೂ ಹೋಗಿ ಮಾಡಬೇಕು. ಹುತ್ತ ಹಿಂದೆ ಇದೆ, ಮುಂದೆ ನಾಗರ ಕಲ್ಲಿದೆ. ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರೋದು ಅಂದ್ರೇ ಏನೋ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್. ಹಾಗೆ ಎಲ್ಲ ಸೇರಿ ಈ ಥರ ಪೂಜೆಗಳಲ್ಲಿ ಅಂದರೆ ಅದೇನೋ ಒಂಥರ. ನೋಡಿ ಇದೇನೆ ನಾಗರ ಕಲ್ಲು, ಚೆನ್ನಾಗಿದೆ. ಇಲ್ಲಿ ಮೇನ್ ರೋಡಲ್ಲೇ ಇದೆ. ಮೇನ್ ರೋಡಲ್ಲ, ಸ್ವಲ್ಪ ಹಳ್ಳಿದಿದ್ದು ಮೇನ್ ರೋಡು. ನಾವೆಲ್ಲರೂ ಪೂಜೆ ಮಾಡಿ, ಇವಾಗ ನಾನು ಪೂಜೆ ಮಾಡ್ತಿದ್ದೀನಿ. ಪೂಜೆ ಮಾಡಿ ಇಲ್ಲ ಆಮೇಲೆ ಹಾಲು ಹಾಕ್ತೀವಿ ನಾವು. ಹಾಲು ತೊಗೊಬಂದಿರ್ತೀವಲ್ಲ ಅದನ್ನು ಹುತ್ತಕ್ಕೆ ಹಾಲು ಹಾಕೋದು. ನಾನು ಪೂಜೆ ಮಾಡ್ಕೊತಾ ಇದ್ದೀನಿ ನೋಡಿ. ಎಲ್ಲರದ್ದು ಪೂಜೆ ಆಯಿತು, ನಾನು ಕೂಡ ಹಾಗೆ ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿ ಸುಮಾರಿಗೆ ಏನು ಬೇಡ್ಕೊಂಡ್ರೂ ಇಲ್ಲೂ ಆಗುತ್ತೆ ಫ್ರೆಂಡ್ಸ್. ಇದು ನಮ್ಮ ಮನೆ ದೇವರು. ಮೇನ್ ಏನೇ ಇದ್ರೂ ನಾವು ಇಲ್ಲಿಗೆ ಬರೋದು. ಯಾರಿಗೆ ಮಕ್ಕಳಾದ್ರೂ ಆ ಮಕ್ಕಳಿಗೆ ಮುಡಿ ತೆಗ್ಸಿದ್ರು ಕೆಲವೊಂದು ಟೈಮ್ ನಾವು ಇಲ್ಲೇ ಬಂದು ಕಿವಿ ಚಿಕ್ಸೋದು ಅದೆಲ್ಲನೂ ಇಲ್ಲೇ ಮಾಡೋದು. ನೋಡಿ ನಮ್ಮ ಅಕ್ಕ ಹಾಲು ಹಾಕ್ತಿದ್ದಾರೆ. ಇವಾಗ ಅದು ಗಡಿಗೆನ ತೆಗಿತಾರೆ. ಅದು ಬೆಳಿಗ್ಗೆ ಇಟ್ಟು ಹೋಗಿರೋದು, ಹಾಗೆ ಈಗ ಓಪನ್ ಮಾಡಿ ತೆಗಿತಿರೋದು. ಹಾಲು ಹಾಕ್ಬಿಟ್ಟು ತೆಗಿಯೋದು. ಹಾಗೆ ಎಲ್ಲರೂ ನಾವು ಒಬ್ಬೊಬ್ಬರೇ ಆಗಿ ಹಾಕೊಂಡು, ಇದು ಮಣ್ಣಿನ ಮಡಿಕೆ ಫ್ರೆಂಡ್ಸ್. ಇದು ಮಾಮೂಲಿ. ಮತ್ತೆ ತೊಗೊಂಡೋಗಿ ಇದನ್ನು ಹಾಗೆ ಇಡೋದು. ಮತ್ತೆ ಮುಂದಿನ ವರ್ಷವೂ ಅದನ್ನು ಹಾಗೆ ಇಟ್ಬಿಟ್ಟು ಮತ್ತೆ ಮುಂದಿನ ವರ್ಷವೂ ತೊಗೊಬರೋದು. ಹಾಗೆ ನಮ್ಮ ಮನೆಯವರು ಹಾಲು ಹಾಕ್ತಿದ್ರು. ಎಲ್ಲರೂ ಒಬ್ಬೊಬ್ಬರೇ ಹಾಲು ಹಾಕ್ಕೊಂಡು ಇಲ್ಲೂ ಹಾಕಬೇಕು, ಮತ್ತು ಹುತ್ತಕ್ಕೆ ಕೂಡ ಹಾಕಬೇಕು. ನೋಡಿ ಇವಾಗ ನಾನು ಹಾಲು ಹಾಕ್ತಾಯಿದ್ದೀನಿ. ಸಡನ್ ಅಂತ ಹಾವು ಬಂದುಬಿಟ್ರೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ಅದೃಷ್ಟ, ಒಳ್ಳೆಯದು. ಬಂದ್ರೂ ಇಲ್ಲಿ ಇದೆ ಅಂತೆ ಫ್ರೆಂಡ್ಸ್ ಒಂದು ಹಾವು. ಅಲ್ಲಿ ಏನೋ ಇದು ನಿಧಿ ಇದೆ ಅಂತ ಹೇಳ್ತಾರೆ. ದೇವ್ರ ಐಟಮ್ಗಳಿದ್ದಾವೆ ಅಂತ. ಈ ಹಾವು ಅಲ್ಲಿ ಅದನ್ನು ಕಾಯ್ಕೊಂಡಿರುತ್ತಂತೆ ತುಂಬ ವರ್ಷದಿಂದ. ಆ ಹಾವು ಅಲ್ಲೇ ಇದೆ. ನಮ್ಮ ದೊಡ್ಡ ಕಾಲು ಹಾಕ್ತಿದ್ದಾರೆ. ಅವಳು ಎಲ್ಲರ ಜೊತೆಗೂ ಅವಳು ಹಾಕಬೇಕು. ಹಾವಿದೆ ಅಂತ ಕೆಲವರೆಲ್ಲ ನೋಡಿರೋರು ಕೂಡ ನೋಡಿದ್ದಾರೆ ಕೆಲವರು. ಅದು ನಮಗಂತೂ ಇಲ್ಲಿ ಅದರದ್ದೇ ಇರುತ್ತೆ ಅಲ್ವಾ, ಇರುತ್ತೆ. ಹಾವುಗಳೇ ಹಾಗೆ ಫ್ರೆಂಡ್ಸ್. ನೋಡಿ ಹಾಗೆ ಆಯ್ತಲ್ಲ. ಇವಾಗ ಇವಳು ಅಣ್ಣಂಗೆ, ಇಬ್ಬರು ಅಣ್ಣವ್ರಿಗೂ ರಾಖಿ ಕಟ್ತಾ ಇದ್ದಾಳೆ. ಅಲ್ಲಿಟ್ಟು ನಾವು ಪೂಜೆ ಮಾಡಿ ರಾಖಿನ ಈಗ ಅವಳು ಅಣ್ಣವರಿಗೆ ರಾಖಿ ಕಟ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಇದೆ ಪ್ರಸಾದ ನಮ್ಮದು. ಎಳ್ಳು ಮತ್ತು ಅಕ್ಕಿ, ಬೆಲ್ಲ, ಕಾಯಿ ಎಲ್ಲ ಅದು ಮಿಕ್ಸ್ ಮಾಡಿದ್ದು. ಹಾಗೆ ನಾವು ಅಲ್ಲಿಂದ ಇಲ್ಲಿ ಇದಕ್ಕೆ ಬಂದ್ವಿ ಇವಾಗ.
ಹೇಳ್ದಲ್ಲ, ಇದು ಗದ್ಗೆ ಸ್ವಾಮಿ ಇಲ್ಲೇ ಇರೋದು ಫ್ರೆಂಡ್ಸ್. ಇದು ಅವ್ರು ಇಲ್ಲೇನೆ ಜೀವ ಸಮಾಧಿ ಆಗಿರೋದು. ಅವ್ರದ್ದು ಸಮಾಧಿ ಕೂಡ ಇಲ್ಲೇ ಇದೆ, ಅದೇನೆ ಸಮಾಧಿನೂ. ಹಾಗೆ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಬಿಟ್ಟು ನಾವು ಮನೆಗೆ ಬಂದು ಹಾಗೆ ಮತ್ತೆ ಈವ್ನಿಂಗ್ ನಾವು ಮನೆಗೆ ಹೊರಟ್ವಿ. ಹಾಗೆ ಮನೆಗೆ ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಅಂದವೇ ಇದು ಶಿವಮೊಗ್ಗದ ಬ್ರಿಡ್ಜ್ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ. ಹೊಸದು ಇಷ್ಟು ಚೆನ್ನಾಗಿದೆ, ನೋಡೋಕೆ ಒಂಥರ ಸಖತ್ತಾಗಿದೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅದ್ರ ಮೇಲೆ ಗಾಡಿ ಹಿಂಗೆ ಅಂತ ಹೋಗ್ತಾ ಇದ್ರೆ ಸೂಪರ್ ಆಗಿರುತ್ತೆ ನೋಡಿ. ಹಾಗೆ ನಾವು ಮಳೆ ಬೇರೆ ಬರುತ್ತೆ ಅಂದ್ಕೊಂಡು ಬಂದ್ವಿ. ಮಳೆ ಹೋಗ್ಬೇಕಾದ್ರಂತೂ ನಮಗೆ ಮಳೆನೇ ಸಿಕ್ಕಿತ್ತು. ನಾವು ಸ್ವಲ್ಪ ಮಳೆಯಲ್ಲೇ ನಿಂತ್ಕೊಂಡೇ ಹೋದ್ವಿ. ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಹೊಸ ಬ್ರಿಡ್ಜ್ ಇದು, ಹೊಸದು. ಹಾಗೆ ಮನೆಗೆ ಬಂದ್ವಿ ಫ್ರೆಂಡ್. ಮನೆಗೆ ಬಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ. ಮತ್ತು ನೈಟ್ಗೆ ಅಡುಗೆ ಮಾಡಬೇಕಲ್ವ, ಅದಕ್ಕೆ ನಾನು ರೈಸ್ಗೆ ಇಟ್ಬಿಟ್ಟು ಟೊಮೆಟೊ ಗೊಜ್ಜು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಗೊಜ್ಜಿಗೋಸ್ಕರ ನೋಡಿ ರೈಸು ಟೊಮೆಟೊ ಗೊಜ್ಜು ಊಟ ಮಾಡಿ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್ ಫ್ರೆಂಡ್ಸ್.